ಮಕ್ಕಳ ಇಲ್ಲಿಗೆ ವಾಟ್ ಗಾಡ್ ಡಸ್ ಈ ಪಾಠಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸು ಮತ್ತು ಪ್ರಶ್ನೋತ್ತರಗಳು ಎಸ್ ಆರ್ ನೋ ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ ಮಕ್ಕಳ. ಇದಿಷ್ಟೇ ಅಲ್ಲದೆ ನಮ್ಮ ಚಾನಲ್ನಲ್ಲಿ 4ನೇ ತರಗತಿಯ EVS ಸಹ ಇದೆ, ಕನ್ನಡ ಸಹ ಇದೆ, ಅದನ್ನು ಸಹ ನೀವು ನೋಡ್ಕೋಬೋದು. ಮ್ಯಾಥ್ಸ್ ಕೂಡ ನಾನು ಹಾಕಿದ್ದೀನಿ. ನಿಮ್ಗೆ ಯಾವ ವಿಡಿಯೋ ಬೇಕೋ ಪ್ಲೇಲಿಸ್ಟ್ಗೆ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ವಾಚ್ ಮಾಡ್ಬೋದು. ಮತ್ತು ಇನ್ನೂ ಸಾಕಷ್ಟು ವೀಡಿಯೋಗಳು ಮುಂದೆ ಬರ್ತಾ ಹೋಗುತ್ತೆ ಮಕ್ಕಳ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಕ್ಕಳ. ಬಾಯ್. ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 4th ಸ್ಟ್ಯಾಂಡರ್ಡ್ ಯೂನಿಟ್ 7 ಪ್ರೊಫೆಷನ್ ಇದರಲ್ಲಿ ಸಬ್ ಲೆಸನ್ ಆಗಿರೋಂಥ ವಾಟ್ ಗಾಡ್ ಡಸ್ ಈ ಲೆಸನ್ನ ಕ್ವಶನ್ ಆನ್ಸರ್ಸ್ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ರೀಡ್ ದ ಆನ್ಸರ್ ಓರಲಿ ಮತ್ತು ಸೇ ಎಸ್ ಆರ್ ನೋ, ರೀರೈಟ್ ದ ಸೆಂಟೆನ್ಸಸ್ ಇಫ್ ಯು ಫೈಂಡ್ ದೆಮ್ ಇನ್ಕರೆಕ್ಟ್. ಇಲ್ಲಿ ಕೊಟ್ಟಿರೋವಂಥ ಪ್ರಶ್ನೆಗಳು ಕರೆಕ್ಟಾಗಿದ್ದರೆ ಹಂಗೆ ಬಿಡಬೇಕು ಮಕ್ಕಳ. ಎಸ್ ಅಂತ ಕೊಟ್ಬಿಟ್ಟು ನೋ ಅಂತಾದರೆ ಅದನ್ನು ಕರೆಕ್ಟ್ ಮಾಡಿ ಬರಿಬೇಕು ನಾವು. ಓಕೆನಾ? ನೋಡಿ, ಇಲ್ಲಿ ಈ ರೀತಿಯಾಗಿ ನಾನು ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೋಸ್ಕರ. ಓಕೆ, ಸೇಮ್ ಫಸ್ಟ್ ಕ್ವೆಶನ್ ನೋಡಿ. ದ ಮಿನಿಸ್ಟರ್ ಟೋಲ್ಡ್ ದ ಕಿಂಗ್ ದಟ್ ಈವನ್ ಅ ಶೆಫರ್ಡ್ ಬಾಯ್ ಕುಡ್ ಆನ್ಸರ್ ವಾಟ್ ಗಾಡ್ ಕುಡ್ ಡೂ. ಆನ್ಸರ್ ಈಸ್ ಎಸ್. ಇದರಲ್ಲಿ ಏನೂ ಕರೆಕ್ಷನ್ ಮಾಡೋಂಗಿಲ್ಲ ಮಕ್ಕಳ, ಯಾಕೆಂದರೆ ಆನ್ಸರ್ ಈಸ್ ಎಸ್. Second question. The king was happy to hear that a shepherd boy could answer what God could do. Answer is no. Correct answer ಏನು? See, the king was puzzled to hear that a shepherd boy could answer what God could do. Okay, next third question. The shepherd was only afraid when the king asked him a question. Answer is no. What is the correct sentence? See, the shepherd boy was unafraid when the king asked him a question. Okay, next fourth question. The king was puzzled when the shepherd asked him if the king was asking the question as a student or as a teacher. Answer is yes. Next question. The minister led the shepherd boy to the throne. Answer is yes. Next question. God turns a shepherd boy into an emperor and an emperor into a shepherd. Answer is yes. Next heading nodi. Second heading. Read and write the answer. First question. What did the minister tell the king? Answer is, the minister told the king that even a shepherd boy can answer his question. Okay. Next question. What was the king? Why was the king happy? Why? Answer is, the king was happy because as the village boy asked the king, that is, he asking question as a teacher or as a student. To this king was puzzled. Next third question. Was the shepherd boy afraid when the king asked him a question? Answer is, the shepherd boy was unafraid when the king asked him the question. Okay, next question. Who led the shepherd boy to the throne? Answer is, the emperor led the shepherd boy to the throne. Next question. What did idu T makla. What did the shepherd boy tell the king? Answer is, the shepherd boy told the king to look at the student's cheekiness. Next heading nodi makla. Box A has some words. This is box A. Pick out the words which are associated with a king's court and write them in the box B. This is the B box. ಈ ಸ್ಟೋರಿಗೆ ರಿಲೇಟೆಡ್ ಆಗಿ ಇದರಲ್ಲಿ ಯಾವುದು ಕಿಂಗ್ಗೆ ರಿಲೇಟೆಡ್ ಆಗಿದೆ ಅನ್ನೋದು ಇಲ್ಲಿ ಬರಿಬೇಕು ಮಕ್ಕಳ. ನೋಡಿ, ಯಾವುದೇ ರಿಲೇಟೆಡ್ ಆಗುತ್ತೆ. ಪ್ಯಾಲೇಸ್, ಮಿನಿಸ್ಟರ್,
ಸರ್ವೆಂಟ್, ಕಮಾಂಡರ್, ಕ್ವೀನ್, ಪ್ರಿನ್ಸ್, ಎಂಪರರ್, ಕೋರ್ಟಿಯರ್. ಇದೆಲ್ಲ ಏನಾಗುತ್ತೆ, ಕಿಂಗ್ಗೆ ರಿಲೇಟೆಡ್ ಆಗಿರೋಂಥದ್ದು ವರ್ಡ್ಸು. ಈ ಕ್ವಶನ್ ಆನ್ಸರ್ಸನ್ನು ಈಗಾಗಲೇ ಬರೆದು ತಿಳಿಸಿದ್ದೇನೆ ಮಕ್ಕಳ. ನೆಕ್ಸ್ಟ್ ನೋಡಿ, ಫನ್ ವಿತ್ ವರ್ಡ್ಸ್. ಪಿಕ್ಚರ್ಸ್ ಆಫ್ ಸಮ್ ಪ್ರೊಫೆಷನಲ್ಸ್ ಆರ್ ಗಿವನ್ ಇನ್ ಎ. Fill in columns B, C and D appropriately. Clues are given below for column B and C. Okay, here are the some words they have given. This is the profession, things they use, where they work, how they help us. ಇಲ್ಲಿ ಪಿಕ್ಚರ್ ನೋಡಿ ನಾವು ಇದಕ್ಕೆ ಆನ್ಸರ್ಸ್ ಬರೀಬೇಕು ಮಕ್ಕಳ. ಇಲ್ಲಿ ನೋಡಿ ಪಿಕ್ಚರ್ ಕೊಟ್ಟಿದ್ದಾರೆ. ಇವ್ರು ಯಾರು, ಅ ಡಾಕ್ಟರ್ ಟ್ರೀಟ್ಸ್ ಅ ಪೇಷಂಟ್. ಓಕೆ, ಅವ್ರು ಏನೇನು ಯೂಸ್ ಮಾಡ್ತಾರೆ, ಸಿಸರ್ಸ್ ಮತ್ತು ಸ್ಟೆಥೋಸ್ಕೋಪ್. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಇದನ್ನೇ ಬರೀಬೇಕು ನೀವು ಇಲ್ಲಿ. ಓಕೆನಾ, ನೋಡಿ ಇಲ್ಲಿ ಸ್ಟೆಥೋಸ್ಕೋಪ್ ಅಂತ ಇದೆ ಮತ್ತು ಇಲ್ಲಿ ಸೀಸರ್ಸ್ ಅಂತ ಇದೆ. ಇದನ್ನೇ ಸೆಲೆಕ್ಟ್ ಮಾಡಿ ಇಲ್ಲಿ ಬರೀಬೇಕು. ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಹಾಸ್ಪಿಟಲ್ಸ್ ಆರ್ ಕ್ಲಿನಿಕ್ಸ್. ಸೇಮ್ ಥಿಂಗ್ ಐ ಹ್ಯಾವ್ ರಿಟರ್ನ್ ಇಯರ್. ಓಕೆ, ನೆಕ್ಸ್ಟ್ ಇವ್ರು ಯಾರು, ಟೈಲರ್ ಥರ ಕಾಣ್ತಾ ಇದ್ದಾರೆ. ಆ ಟೈಲರ್ ಸ್ಟಿಚಸ್ ಕ್ಲಾತ್ಸ್ ಫಾರ್ ಅಸ್. ಥ್ರೆಡ್ ಆ್ಯಂಡ್ ಟೇಪ್ ಇಲ್ಲಿದೆ ನೋಡಿ, ಥ್ರೆಡ್ ಆ್ಯಂಡ್ ಟೇಪ್. ನೆಕ್ಸ್ಟ್ ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಟೈಲರ್ ಶಾಪ್ ಅಲ್ವಾ. ನೆಕ್ಸ್ಟ್ ನೋಡಿ ಅದೇ ರೀತಿಯಾಗಿ ಟ್ರಾಫಿಕ್ ಇನ್ಸ್ಪೆಕ್ಟರ್, ವಿಷನ್ ಶೋಯಿಂಗ್ ಡೈರೆಕ್ಷನ್ ಆನ್ ದ ರೋಡ್, ಮೇಂಟೈನಿಂಗ್ ದ ಲಾ. ನೆಕ್ಸ್ಟ್ ಇವರು ಕುಂಬಾರರ ಥರ ಕಾಣ್ತಾ ಇದ್ರಲ್ವ, ಮಡಿಕೆ ಮಾಡೋರ ಥರ. ಸೊ ಕ್ಲೇ ಮತ್ತು ವೀಲ್ ಯೂಸ್ ಮಾಡ್ತಾರೆ. ಪಾಟರ್ಸ್ ಕಾರ್ನರಲ್ಲಿ ಇವ್ರು ಕೆಲಸ ಮಾಡ್ತಾರೆ. ದೇ ಸಪ್ಲೈಯರ್ಸ್ ಅರ್ಥನ್ ವೇರ್ಸ್. ನೆಕ್ಸ್ಟ್ ಇಲ್ಲಿ ಏನು ಕಾಣ್ತಾ ಇದೆ, ಕ್ಯಾಮ್ರಾ ಕಾಣ್ತಾ ಇದೆ, ಕ್ಯಾಮ್ರಾಮ್ಯಾನ್ ಕಾಣ್ತಾ ಇದ್ರಲ್ವಾ, ಕ್ಯಾಮ್ರಾ. ಇವರು ವರ್ಕ್ ಮಾಡೋದು ಸ್ಟುಡಿಯೋದಲ್ಲಿ. ದೇ ಬ್ರಿಂಗ್ ಬ್ಯಾಕ್ ಅವರ್ ಮೆಮೊರೀಸ್. ನೆಕ್ಸ್ಟು ಅದೇ ರೀತಿಯಾಗಿ ಇನ್ನೊಂದು ಆ್ಯಕ್ಟಿವಿಟಿ ಇದೆ, ಲಿಸನ್ ಆ್ಯಂಡ್ ಐಡೆಂಟಿಫೈ. ಟೀಚರ್ ಸೇಸ್ ಆರ್ ರೀಡ್ಸ್ ಔಟ್ ದೀಸ್ ಪೀಸಸ್ ಆಫ್ ಡೈಲಾಗ್ಸ್. ಆಫ್ಟರ್ ಈಚ್ ಪೀಸ್ ಈಸ್ ರೀಡ್ ಆರ್ ಸೆಡ್, ಐಡೆಂಟಿಫೈ ದ ಪೀಪಲ್ ಆ್ಯಂಡ್ ದ ಪ್ಲೇಸ್ ವಿತ್ ವಿಚ್ ದೀಸ್ ಡೈಲಾಗ್ಸ್ ಆರ್ ರಿಲೇಟೆಡ್ ಆರ್ ಅಸೋಸಿಯೇಟೆಡ್. ಒನ್ ಎಕ್ಸಾಂಪಲ್ ಈಸ್ ಗಿವನ್. ಎಕ್ಸಾಂಪಲ್ ನೋಡಿ, ಸರ್, ಹೌ ಮಚ್ ಆಫ್ ಸಾಲ್ಟ್ ಶುಡ್ ಐ ಆ್ಯಡ್ ಟು ದಿಸ್ ಸೊಲ್ಯೂಷನ್. ಪ್ಲೇಸ್, ಇನ್ ಅ ಲ್ಯಾಬ್. ಇದು ಮಾತುಕತೆ ಎಲ್ಲಿ ನಡೀತಾ ಇದೆ, ಇನ್ ಅ ಲ್ಯಾಬ್. ಲ್ಯಾಬಲ್ಲಿ ನಡೀತಾ ಇರೋಂಥ ಮಾತುಕತೆ. ಟೀಚರ್, ಅಬೌಟ್ 2 grams. ಪೀಪಲ್, ಅ ಟೀಚರ್ ಆ್ಯಂಡ್ ಅ ಸ್ಟೂಡೆಂಟ್. ಕನ್ವರ್ಸೇಷನ್ನು ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯೆ ನಡೀತಾ ಇರೋದು. ಓಕೆ, ನೆಕ್ಸ್ಟು ಇಲ್ಲಿ ಒಂದಷ್ಟು ಡೈಲಾಗ್ಸ್ ಕೊಟ್ಟಿದ್ದಾರೆ ಮಕ್ಕಳ. ಇದು ಎಲ್ಲಿ ನಡೀತಾ ಇದೆ ಮತ್ತು ಯಾರ್ಯಾರು ನಡೀತಾ ಇದೆ ಅಂತ ನಾವು ಬರೀಬೇಕು. ಓಕೆನಾ. ಎಕ್ಸ್, ವಾಟ್ಸ್ ದ ಶೆಡ್ಯೂಲ್ಡ್ ಟೈಮ್ ಆಫ್ ಅರೈವಲ್. ವೈ, 6:30 AM. It leaves the station at 6:40 AM. Place ಎಲ್ಲಿ, in railway station. People, passenger and railway station master. Second one, how long have you been suffering? B, since yesterday night. Place, in a hospital. People, doctor and patient. Next, third question. C, hey, are you not tired yet? D, no, I have been telling just for 20 minutes. Place, in a agro field. People, farmer and labor. Next, fourth question. E, where should I present the check? F, at counter 6. Place, in a bank. People, an account holder and the bank employee. Next question. G, how much is this? H, it's ₹20 a meter. It's very fragrant. Place, in a cloth shop. People, dealer and the customer. Next ನೋಡಿ ಮಕ್ಕಳಲ್ಲಿ ರೈಟ್ ವೆಲ್ ಅಂತ ಕೊಟ್ಟಿದ್ದಾರೆ. ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್. ಒನ್ ಈಸ್ ಡನ್ ಫಾರ್ ಯು. ಫಸ್ಟ್ ಒನ್ ಅವ್ರು ಮಾಡಿದ್ದಾರೆ ಇಲ್ಲಿ. ದ ಕಿಂಗ್ ಆಸ್ಕ್ ದ ಮಿನಿಸ್ಟರ್ ಅ ಕ್ವೆಶನ್. ದ ಕಿಂಗ್ ಡಿಡ್ ನಾಟ್ ಆಸ್ಕ್ ದ ಮಿನಿಸ್ಟರ್ ಅ ಕ್ವೆಶನ್. Did the king ask the minister a question? Didn't the king ask the minister a question? ಓಕೆ, ಒಂದೇ ಸೆಂಟೆನ್ಸ್ ಇಟ್ಕೊಂಡು ಈ ರೀತಿಯಾಗಿ ಸೆಂಟೆನ್ಸ್ನ ಮಾಡಿದ್ದಾರೆ ಇವರು. ಸೆಕೆಂಡ್ ಒನ್ ಕ್ವಶನ್ ಕೊಟ್ಟಿದ್ದಾರೆ, ಆನ್ಸರ್ ನಾವು ಬರೀಬೇಕು. ನೋಡಿ ಸೆಕೆಂಡ್ ಕ್ವಶನ್ ಇದೆ, ದ ಎಂಪರರ್ ವಾಸ್ ಇರಿಟೇಟೆಡ್ ಬೈ ದಿಸ್ ರೆಸ್ಪಾನ್ಸ್. ನಾವೇನು ಬರೀಬೇಕು ನೋಡಿ, ದ ಎಂಪರರ್ ವಾಸ್ ನಾಟ್ ಇರಿಟೇಟೆಡ್ ಬೈ ದಿಸ್ ರೆಸ್ಪಾನ್ಸ್. Did the emperor got irritated by this response? Didn't the emperor got irritated by this response? ಅರ್ಥ ಆಗ್ತಿದೆ ಮಕ್ಕಳ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಥರ್ಡ್ ಕ್ವೆಶನ್.
The minister brought a young shepherd to court. ಇದನ್ನು ಯಾವ ರೀತಿ ಬರಿಬೇಕು ನೋಡಿ. The minister did not bring an young shepherd to court. Did the minister bring a young shepherd to court? Didn't the minister bring a young shepherd to court? Next, fourth question. The emperor took the shepherd's cloak. First one, the emperor did not take shepherd's cloak. Did the emperor take the shepherd's cloak? Didn't the emperor take a shepherd's cloak? Next, fifth one, the minister looked at the emperor. ಯಾವ ರೀತಿ ಬರಿಬೇಕು? The minister did not look at the emperor. Did the minister look at the emperor? Didn't the minister look at the emperor? ನೋಡಿ, ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ, ರೈಟ್ ಮೋರ್ ಅಂತ. ರೀಡ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ವರ್ಡ್ಸ್ ಫ್ರಮ್ ದ ಬಾಕ್ಸ್. ಇಲ್ಲಿ ಬಾಕ್ಸಲ್ಲಿ ವರ್ಡ್ಸ್ನ ಕೊಟ್ಟಿದ್ದಾರೆ, ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಇದನ್ನು ನಾವು ಎಲ್ಲೆಲ್ಲಿ ಫಿಲ್ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಫಿಲ್ ಮಾಡ್ಕೋಬೇಕು. ರಾಗಿಣಿ ಈಸ್ ಅ ಸ್ಟೂಡೆಂಟ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸ್ಟೂಡೆಂಟ್, ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ದಿಸ್ ವೀಕ್ ಶಿ ಈಸ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್ ನೋಡಿ ಇಲ್ಲಿದೆ. ಆಲ್ಸೋ ಶಿ ಆ್ಯಂಡ್ ಹರ್ ಕ್ಲಾಸ್ಮೇಟ್ಸ್ ಆರ್ preparing for a local art competition. Ragini wants to win. All her friends believe she can because she paints fantastic paintings. Ragini is a very special girl. She always works hard when she is getting ready for a school activity. Okay. Next nodi, read and write. Add er or are to the doing words below to make new words. ಇಲ್ಲೇನು ಕೊಟ್ಟಿದ್ದಾರೆ? ಫೈಟ್, ER ಅಥವಾ ಆರ್ ಅಂತ ಫಿಲ್ ಮಾಡಿ ಇದನ್ನು ಇನ್ನೊಂದು ವರ್ಡ್ನ ನಾವು ಕ್ರಿಯೇಟ್ ಮಾಡಬೇಕು. ಫೈಟ್, ಫೈಟರ್. ಡ್ಯಾನ್ಸ್, ಡ್ಯಾನ್ಸರ್. ಸ್ಪೀಕ್, ಸ್ಪೀಕರ್. ರೈಡ್, ರೈಡರ್. ರೈಟ್, ರೈಟರ್. ಜೋಕ್, ಜೋಕರ್. ಸಿಂಗ್, ಸಿಂಗರ್. ಪ್ಲೇ, ಪ್ಲೇಯರ್. ಓಕೆ ಮಕ್ಕಳ, ಇಲ್ಲಿಗೆ ವಾಟ್ ಗಾಡ್ ಡಸ್ ಈ ಪಾಠಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸು ಮತ್ತು ಪ್ರಶ್ನೋತ್ತರಗಳು ಎಸ್ ಆರ್ ನೋ ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ ಮಕ್ಕಳ. ಇದಿಷ್ಟೇ ಅಲ್ಲದೆ ನಮ್ಮ ಚಾನಲ್ನಲ್ಲಿ 4ನೇ ತರಗತಿಯ EVS ಸಹ ಇದೆ, ಕನ್ನಡ ಸಹ ಇದೆ, ಅದನ್ನು ಸಹ ನೀವು ನೋಡ್ಕೋಬೋದು. ಮ್ಯಾಥ್ಸ್ ಕೂಡ ನಾನು ಹಾಕಿದ್ದೀನಿ. ನಿಮ್ಗೆ ಯಾವ ವಿಡಿಯೋ ಬೇಕೋ ಪ್ಲೇಲಿಸ್ಟ್ಗೆ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ವಾಚ್ ಮಾಡ್ಬೋದು. ಮತ್ತು ಇನ್ನೂ ಸಾಕಷ್ಟು ವೀಡಿಯೋಗಳು ಮುಂದೆ ಬರ್ತಾ ಹೋಗುತ್ತೆ ಮಕ್ಕಳ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. Thank you for watching makla. Bye bye.